ಧಾರವಾಡ ಪತ್ರಕರ್ತನ ಮೇಲೆ ವಾರ್ತಾ ಇಲಾಖೆ ನೌಕರನಿಂದ ಹಲ್ಲೆ ಆರೋಪ ಕ್ರಮಕ್ಕೆ ಆಗ್ರಹ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮತ್ತು ಪತ್ರಕರ್ತರ ಹಿತರಕ್ಷಣೆ ಮಾಡಬೇಕಾದ ವಾರ್ತಾ ಇಲಾಖೆಯ ನೌಕರನೊಬ್ಬ ಪತ್ರಕರ್ತನೊಬ್ಬನ ಮೇಲೆ ಮೃಗೀಯವಾಗಿ ಹಲ್ಲೆ ನಡೆಸಿರುವ ಘಟನೆ ಧಾರವಾಡದಲ್ಲಿ ವರದಿಯಾಗಿದೆ. ಶನಿವಾರ ಮಧ್ಯಾಹ್ನ ಪತ್ರಿಕೆಯ ಕೆಲಸದ ನಿಮಿತ್ತ ಮಾಧ್ಯಮ ಪಟ್ಟಿ ಪಡೆಯಲು ಪತ್ರಕರ್ತ ಚಂದ್ರಶೇಖರ ಹಿರೇಮಠ ಅವರು ಧಾರವಾಡದ ವಾರ್ತಾ ಇಲಾಖೆ ಕಚೇರಿಗೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿನ ವಾರ್ತಾ ನೌಕರೊಬ್ಬರು ಚಂದ್ರಶೇಖರ ಅವರ ಮೇಲೆ ಏಕಾಏಕಿ ಎರಗಿದ್ದಾರೆ ಎಂದು ಚಂದ್ರಶೇಖರ ಹಿರೇಮಠ ಆರೋಪಿಸಿದ್ದಾರೆ. ನೌಕರನು ಪತ್ರಕರ್ತನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಅವರ ಮೊಬೈಲ್ ಫೋನ್ ಅನ್ನು ಕಿತ್ತೆಸೆದು ಜಖಂಗೊಳಿಸಿದ್ದಾರೆ. ಕಚೇರಿಯ ಆವರಣದಲ್ಲೇ ಪತ್ರಕರ್ತನ ಮೇಲೆ ನೌಕರೊಬ್ಬನ ಈ ನಡೆಗೆ ಈಗ ತೀವ್ರ ಖಂಡನೆ ವ್ಯಕ್ತವಾಗುತ್ತಿದೆ. ಪತ್ರಕರ್ತರಿಗೆ ರಕ್ಷಣೆ ಮತ್ತು ಸಹಕಾರ ನೀಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಯೊಬ್ಬರೇ ಈ ರೀತಿ ವರ್ತಿಸಿರುವುದು ಪತ್ರಿಕಾರಂಗಕ್ಕೆ ಅವಮಾನ ಮಾಡಿದಂತಾಗಿದೆ. ಈ ಘಟನೆಯು ನಾಗರಿಕ ಸಮಾಜವು ತಲೆತಗ್ಗಿಸುವಂತಿದ್ದು ಅಧಿಕಾರಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚಂದ್ರಶೇಖರ ಹಿರೇಮಠ್ ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾರೆ. ಘಟನೆಯ ನಂತರ ಪತ್ರಕರ್ತ ಚಂದ್ರಶೇಖರ ಹಿರೇಮಠ್ ಅವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ನಾನು ಚಂದ್ರಶೇಖರ್ ಹಿರೇಮಠ್, ಜರ್ನಲಿಸ್ಟ್. ಇವತ್ತು ಮಧ್ಯಾಹ್ನ ಧಾರವಾಡ ವಾರ್ತಾ ಇಲಾಖೆ ಕಚೇರಿಗೆ ಮೀಡಿಯಾ ಲಿಸ್ಟ್ ತೊಗೊಂಬರೋಣ ಅಂತಂದು ಹೋಗಿದ್ದೆ ಸರ್. ನಾನು ಹೋದಾಗ ಸುರೇಶ್ ಹಿರೇಮಠ್ ಅಂತ ವಾರ್ತಾಧಿಕಾರಿ, ಪ್ರಭಾರಿ ವಾರ್ತಾಧಿಕಾರಿ ಇದ್ದ. ಅವಾಗ ನನ್ನ ಮೇಲೆ ಸುಖ ಸುಮ್ಮನೆ ನೀ ಎಲ್ಲಿ ಹಿರೇಮಠ ಸ್ವಾಮಿ, ನೀವು ಒಬ್ಬ ಬೇಡ ಜಂಗಮ್ಮ ನೀನು, ನಿನ್ನ ಮೇಲೆ ನೀನು ಇಟ್ಟು ಮಾಡ್ಕೊಂಡು ತಿನ್ನೋ ನೀನು, ಈ ಟೈಪ್ ನನಗೆಲ್ಲ ಅವಶ್ಯಬ್ದ ನಿಂದನೆ ಮಾಡಿ ನನಗೆ ಇದು ಮಾಡಕ್ಕಂತ ಅದನ್ನು ಅವು ಮಾಡಬೇಕು. ಅವು ಬೈದಾಡಬೇಕು. ನಮ್ಮ ಮೊಬೈಲ್ ತೆಗೆದು ಅದು ರೆಕಾರ್ಡ್ ಮಾಡಕ್ಕಂತ ನನ್ನ ಮೊಬೈಲ್ ಕಸ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ. ಆಮೇಲೆ ಹಲ್ಲೆ ಮಾಡಿ ನನ್ನ ಕೊಳ್ಳಾಗ ಒಂದು 5 ತೊಲೆ ಬಂಗಾರ ಇತ್ತು, ಅದನ್ನು ತೊಗೊಂಡು ಜಗದೆಲ್ಲ ಇದು ಮಾಡಿದ. ನನಗೆಲ್ಲ ಕಪಾಳಕ್ಕೆ ಹೊಡೆದಾರಿ, ಎಲ್ಲ ಎದಿಗೆ ಈ ಟೈಪ್ ಎಲ್ಲ ತಲೆಗೆ, ಕಣ್ಣಿಗೆ, ಕಿವಿಗೆಲ್ಲ ನನಗೆ ಇದಾಯಿತು. ಇದೆಲ್ಲ ಆಗಲಿ. ಆಮೇಲೆ ನಾನು ಮೊಬೈಲ್ ತೊಗೊಂಡು ಎಲ್ಲ ಹೊಡೆದ ಮೇಲೆ ಆಮೇಲೆ ನಾನು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನಾನು ಧಾರವಾಡ ಹಾಸ್ಪಿಟ್ಲಿಗೆ ಹೋಗಿ MLC ಮಾಡಿಸಿ ನಂದು ಟ್ರೀಟ್ಮೆಂಟ್ ತೊಗೊಳಕೊಂತೀನಿ. ಈ ಸದ್ಯ ಆಮೇಲೆ ನನಗೆ ಸೂಕ್ತ ರಕ್ಷಣೆ ಕೊಡ್ಬೇಕು ಎಲ್ಲರೂ, ನಮ್ಮ ಬಂಧುಗಳಾಗೋದವು. ಆಮೇಲೆ ನನಗೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ ಅವು ಸುರೇಶ್ ಹಿರೇಮಠ್ ಅವನೇ ಕಾರಣ. ನಾನು ಒಬ್ಬ ಸ್ವಾಮಿ ಅಲ್ಲ, ನಾನು ನಿಮ್ಮ ಸ್ವಾಮಿ ಒಳಗೆ ಬಂದು, ನಿಮ್ಮ ಜಂಗಮದೊಳಗೆ ಬಂದು ನಾನು ಉದ್ಧಾರ ಮಾಡಕೊಂತೀನಿ ಅಂತ ಅವಶ್ಯಕತೆಗಳನ್ನು ನಿಂದನೆ ಮಾಡಿಸಿ ನನಗೆ ಜೀವ ಬೆದರಿಕೆ ಹಾಕಿದ್ದ. ನನಗೆ ರಕ್ಷಣೆ ಕೊಡ್ಬೇಕಂತ ತಮ್ಮಲ್ಲಿ ನಾನು ಇದು